ಆರಾಮಿದ್ದಿ ನೋಡವ. ನನ್ನ ಮೊಮ್ಮಗ ಆರಾಮಿದ್ದಾನಿಲ್ಲ? ಹಾಂ ಅತ್ತೆ, ಅವನು ಚೆನ್ನಾಗಿದ್ದಾನೆ, ಆಟ ಆಡ್ತಿದ್ದಾನೆ ಇವಾಗ. ಇಲ್ಲಿಂದ ಹೋದ್ಮೇಲೆ ಏನು ಆರೋಗ್ಯದ ಪ್ರಾಬ್ಲಮ್ ಆಗಿಲ್ಲಲ್ವಾ? ನೀರು ಚೇಂಜ್ ಆಗಿದ್ದು ಅದು ಆ ಥರ ಏನಾದರೂ? ಆರಾಮ್ ಬಂದ್ಬಿಟ್ಟಿವ, ಏನೂ ಪ್ರಾಬ್ಲಮ್ ಆಗಿಲ್ಲ, ಆರಾಮಿದ್ದೀವಿ ಪ್ರಿಯ. ಹೌದಾ, ಸರಿ ಬಿಡಿ. ಮಾವ ಆರಾಮಿದ್ದಾರಾ? ಅವರು ಆರಾಮಿದ್ದಾರಾ? ಅದೇ ಅತ್ತೆ, ನಾನೊಂದೇನೋ ಹೇಳೋದಿತ್ತು ನಿಮಗೆ. ನಿನ್ನೆ ರಜೆ ಇತ್ತಲ್ವಾ, ಪಪ್ಪ ಮಮ್ಮ ಮನೆಯಲ್ಲೇ ಇದ್ದರು, ಅದಕ್ಕೆ ಕೂತ್ಕೊಂಡು ಮಾತಾಡ್ತಿದ್ವಿ. ಅವರೇನೋ ಹೇಳ್ತಿದ್ರು, ಹೇಳೋದಾ ಬೇಡವಾ ಅಂತ. ನಾನಿವತ್ತು ಕಾಲ್ ಮಾಡಿದೆ ನಿಮಗೆ. ಏನಿತ್ತು ಹೇಳಿ ವಿಷಯ? ಅದೇ ಪಪ್ಪ ಹೇಳ್ತಿದ್ರು, ಮಾಮ ಇಷ್ಟು ದಿನ ಮನೆ ಹೊಲದಲ್ಲಿ ಮಾಡಿರೋದು ಸಾಕು, ಸುಮ್ಮನೆ ಹಳ್ಳೀಲಿ ಯಾಕಿರ್ತಾರೆ, ಇಲ್ಲೇ ಸಿಟಿಲೇ ಬಂದಿರ್ಬೋದಲ್ಲ ಅಂತ ಹೇಳ್ತಿದ್ರು ಅವರು. ಅಲ್ಲಿ ಬಂದು ಏನು ಮಾಡಮ್ಮ ಇವ್ವ ನಾವು? ಅಲ್ಲೇ ನಮ್ಮ ಕೆಲಸ ಬಗಿಸೆ ಸುಮ್ಮನೆ ಹಿಂಗೆ ಮನೆ ಕೊಡ್ಬೇಕಲ್ಲ, ದೊಡ್ಡ ಮನೆ ಕಟ್ಸ್ಕೊಂಡು. ನಮ್ಮ ಕೈಲಿ ಆಗಂಗಿಲ್ಲವ ಯವ್ವ ಅಂಥವೆಲ್ಲ. ಮೊದಲಿಂದ ನಿಮ್ಮ ಮಾವ ಹೊಲ್ದಾನ ಕೆಲಸ ಮಾಡ್ಯಾರ, ಅವ್ರಿಗೇನು ತ್ರಾಸ ಆಗಂಗಿಲ್ಲ. ನಮ್ಗೆ ಅದೇ ಚಲೋ, ಹಳ್ಳಿ ವಾತಾವರಣನೇ ಚಲೋ ನಮಗೆ. ಅಲ್ಲಿ ನಮ್ಗೆ ಇರ್ಲಿಕ್ಕೆ ಆಗಂಗಿಲ್ಲವ. ಅಲ್ಲ ಅತ್ತೆ, ಹಂಗೆ ಇಲ್ಲಿ ಬಂದು ಏನು ಮಾಡೋದು ಅಂತ ಆ ಥರ ಅಲ್ಲ. ಆಸ್ತಿ ಇದೆ ಅಲ್ವಾ, ಸ್ವಲ್ಪ ಆಸ್ತಿ ಮಾರಿಬಿಟ್ಟು ಇಲ್ಲೊಂದು ಮನೆ ತೊಗೊಂಡು ಆರಾಮಾಗಿರ್ಬೋದಲ್ವಾ ನೀವು. ಅಂದರೆ ಎಲ್ಲರೂ ಒಂದೇ ಕಡೆ ಇದ್ದಾಗ ಆಗುತ್ತಲ್ವಾ. ನಮ್ಮ ಮನೆಯವ್ರದ್ದು ಇಲ್ಲೇ ಕೆಲಸ ಇರುತ್ತೆ, ಹಾಗಾಗಿ ಏನೂ ಪ್ರಾಬ್ಲಮ್ ಆಗಲ್ಲ. ಸುಮ್ಮನೆ ನೀವು ಅಲ್ಲಿರೋದು ನಾವು ಇಲ್ಲಿರೋದು ಬೇಜಾರಲ್ವಾ, ಅದಕ್ಕೆ ಹೇಳ್ತಿರೋದು. ನೋಡು, ಆಸ್ತಿ ಮಾಡ್ಕೊಂಬರಮ್ಮ. ಯಾರು ಮಾಡಿದ್ರು ಪ್ಲ್ಯಾನ್? ನಿಮ್ಮ ಅಪ್ಪಂದ, ನಿಮ್ಮ ಅವ್ವಂದ, ನಿಂದ? ಭಾರಿ ಚಲೋ ಪ್ಲ್ಯಾನ್ ಮಾಡ್ಯಾರ ಬಿಡು ನಿಮ್ಮ ಪಪ್ಪ. ಅಲ್ಲ ಪ್ರಿಯ, ಹೆಂಗೆ ಮಾತಾಡ್ತೀನಿ ನೀನು? ಆಸ್ತಿ ಅದಂದ್ಗನೆ ಅದನ್ನ ಮಾರ್ಕೊಂಬಂದು ಸಿಟಿ ಸೇರಿಬಿಡ್ದನು? ಅದೇ ನ್ಯಾಯ ಒಟ್ಟು. ನೀವು ಇರ್ತಿದ್ರಿಲ್ವಾ, ನಮ್ಮ ಬಗ್ಗೆ ವಿಚಾರ ಮಾಡಬೇಡ್ರಿ. ನಾವು ದೂರ ನೀವು ದೂರ ಅಂತವೇನೂ ಇಲ್ಲ. ಅಲ್ಲ, ನಿನಗೆ ಹಳ್ಳಿ ಇಷ್ಟ, ನಾ ಇಲ್ಲೇ ಬಂದಿರ್ತೀನಿ ಅಂತಿದ್ದಿಲ್ಲ. ಮತ್ತೆ ಇಲ್ಲಿ ಹೋಗಿ ಹೊಸ ಆಟ ಏನು ತೆಗೆದಿ ಅಲ್ಲಿ ಹೋಗಿದ್ದು ನೀನು? ಭಾರಿ ಆಯ್ತು ಬಿಡವ, ಇದು ಯಾಕೆ? ಅಲ್ಲ ಅತ್ತೆ, ನಾನು ಅಲ್ಲಿ ಬಂದಿರ್ತೀನಿ, ನಂಗೆ ಹಳ್ಳಿನೇ ಇಷ್ಟ, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಏನಾಗುತ್ತೆ ಗೊತ್ತಾ, ನಾನು ಅಲ್ಲಿ ಬಂದರೆ ನಿಮ್ಮ ಮಗನಿಗೆ ಊಟದ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಅವ್ರು ನೋಡಿದ್ರೆ ಅಪ್ಪ ಅಮ್ಮನ ಮನೆಗೆ ಡೈಲಿ ಬರಲಿಕ್ಕೆ ಬೇಡ ಅಂತಿದ್ದಾರೆ. ಸೊ ನೀವು ಅಲ್ಲಿ ನಾವಿಲ್ಲಿ ಸರಿ ಅನ್ಸಲ್ಲ ಅಲ್ವಾ, ಅದಕ್ಕೆ ನೀವು ಬಂದುಬಿಟ್ರೆ ಒಂದೇ ಕಡೆ ಎಲ್ಲರೂ ಇರ್ಬೋದಲ್ವಾ, ಅದಕ್ಕೆ ಹೇಳ್ತಿರೋದು. ಅದೇ ನೀ ಹಳ್ಳಿ ಇಷ್ಟ ಅಂತೇಳಿ ಇಲ್ಲಿ ಬಂದು ಸೇರ್ಲಿಕ್ಕತ್ತಿದ್ದಲ್ಲ. ಇನ್ನು ಸಂತೆನ ಅಲ್ಲೇ ಹೋಗಿ ಸೆಟ್ಲ್ ಆತಾಳ ನನ್ನ ಮಗಳು ಹಳ್ಳಿಯಾಗನೆ. ಯಾಕೆ ಬಿಡಬೇಕು ಅಂತೇಳಿ, ಹಳೆ ಒಂದು ಕಡೆ ಮಗಳು ಒಂದು ಕಡೆ, ಯಾಕೆ ದೂರ ಹತ್ರ ಮಾಡ್ಬೇಕಂತೇಳಿ ಹಿಂಗೆ ಪ್ಲ್ಯಾನ್ ಮಾಡ್ಯಾರನ. ಅಷ್ಟು ಆಸ್ತಿ ಮಾರ್ಕೊಂಬಂದ್ಬಿಡಲ್ರಕ್ಕ, ಇಲ್ಲೇ ಸೆಟ್ಲ್ ಆಗಲ್ರಕ್ಕ ಅಂತ. ಬಂಗಾರದಂಥ ಹೊಲ ಅದ, ಒಂದು ದೊಡ್ಡ ಮನೆ ಅದ, ಎಲ್ಲಿ ಆಸ್ತಿ ಮಾರ್ಕೊಂಬರಮ್ಮ ಯವ್ವ. ನನ್ನ ಮಗನಿಗೆ ಊಟದ ತ್ರಾಸ ಏನೂ ಆಗಂಗಿಲ್ಲ, ಪಿ ಜಿಗೆ ಜಾಸ್ತಾನ. ಹಂಗೆ ಪ್ಲ್ಯಾನ್ ಇತ್ತಂದ್ರೆ ಅವೇನಂದ ನಾನು ಒಂದ್ಸಲ ಊಟದ ತ್ರಾಸ ಆಗ್ಯದ ಅಂತೇಳಿ. ನೀವೇ ಅಷ್ಟು ಪ್ಲ್ಯಾನ್ ಮಾಡಿಬಿಟ್ರೆ? ಅಯ್ಯೋ ಅತ್ಯ, ಇಷ್ಟ್ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ? ನಾನು ಏನು ಹೇಳಿದೆ ಇವಾಗ? ನಾನೇನಾದರೂ ನಿಮಗೆ ಎಲ್ಲ ಆಸ್ತಿನೂ ಮಾರ್ಕೊಂಡು ಬನ್ನಿ ಅಂತ ಹೇಳಿದ್ನಾ? ಸ್ವಲ್ಪ ಆಸ್ತಿ ಮಾರಿ ಇಲ್ಲಿ ಬಂದಿರಿ, ಅದನ್ನು ಉಳಿದಿರುವಲ್ಲನ ಪಾಲಿಗಾದರೂ ಕೊಡಿ, ಅಥವಾ ಬೇರೆಯವ್ರಿಗೆ ಲೀಸ್ಗೆ ಹಾಕ್ತಾರಲ್ತಿರಲ್ವಾ, ಆ ಥರ ಹಾಕಿ ಅಂತ ಹೇಳ್ತಿರೋದು. ಅದರಲ್ಲಿ ತಪ್ಪೇನಿದೆ? ನೋಡು ಪ್ರಿಯಾ, ನೀ ಹೇಳೋದು ನಿನಗೆ ಇಷ್ಟ ಆಗ್ತಿರ್ಬೋದು. ಅದು ತಪ್ಪಿರಲಿ ಒಪ್ಪಿರಲಿ, ನಮಗಂತೂ ಆಸ್ತಿ ಮಾರ್ಕೊಂಬರೋದು ಇಷ್ಟ ಇಲ್ಲ ನೋಡುವ. ಅಷ್ಟು ಆಸ್ತಿ ಮಾರೋದೂ ಇಷ್ಟ ಇಲ್ಲ, ಅರ್ಧ ಆಸ್ತಿ ಮಾರೋದೂ ಇಷ್ಟ ಇಲ್ಲ. ನಮಗೆ ದೊಡ್ಡವರಾಗಿರೋದ ಮೊದಲು ಇಷ್ಟ ಇಲ್ಲ. ಅಲ್ಲ ಅತ್ತೆ, ನಾನು ಹೇಳ್ತಿರೋದು ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ? ಮಾವ ನೀವು ಕೂತ್ಕೊಂಡು ವಿಚಾರ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಏನು ಅಂತ. ಇವಾಗ ನೋಡಿ, ನಾನು ನಿಮ್ಮ ಹತ್ರ ಬಂದಿದ್ರೆ ಇಲ್ಲಿ ನಿಮ್ಮ ಮಗ ಒಬ್ಬರೇ ಆಗ್ತಾರೆ, ನಾವು ಅವರು ದೂರ ಎಷ್ಟು ದಿನ ಇರೋದು ಹೇಳಿ? ಅಥವಾ ನಾನು ಇಲ್ಲಿ ಬಂದಿದ್ರೆ ನಿಮ್ಗೆ ಅಲ್ಲಿ ನೋಡ್ಕೊಳ್ಳೋರು ಯಾರು? ನಿಮಗೆ ಪ್ರಾಬ್ಲಮ್ ಆಗಲ್ವಾ? ವಯಸ್ಸಾಗಿದೆ ಅಲ್ವಾ? ಅದಕ್ಕೆ ನಿಮ್ಮ ಒಳ್ಳೇದಕ್ಕೆ ಹೇಳ್ತಿರೋದು ನಾವು. ಇಷ್ಟು ದಿನ ಗೊತ್ತಾಗ್ಲಿಲ್ಲ ನಿನಗ ನಾವು ಗಂಡ ಹೆಂಡತಿ ದೂರ ಇದ್ದೀವಂತ? ಈಗ ಅಲ್ಲಿ ಹೋಗಿಂದ ಗೊತ್ತಾಗ್ಲಿಕ್ಕತ್ತದನ ನಿಮ್ಮ ಅಪ್ಪ ಅಮ್ಮ ಹೇಳಿಂದ. ಅಂಥವೆಲ್ಲ ನಮ್ಮ ಬಗ್ಗೆ ಏನು ವಿಚಾರ ಮಾಡಬೇಡವ ತಾಯಿ. ನೀವು ಗಂಡ ಹೆಂಡತಿ ದೂರ ಬಿಡಬೇಡ್ರಿ, ಒಂದೇ ಕಡೆ ಇರ್ರಿ. ಅಲ್ಲಿ ಹೋಗಿ ನಾವು ಯಾವತ್ತೂ ಬ್ಯಾಡ ಅಂದಿಲ್ಲ ನಿಮಗೆ. ನೀನೇ ಇಷ್ಟಪಟ್ಟು ಬರ್ತಿದ್ದಿಲ್ಲ ಹಳ್ಳಿ ಅಂತೇಳಿ ಇರುವಂತಿದ್ದೀವಿ ಅಷ್ಟೇ. ನಮ್ಮ ಬಗ್ಗೆ ನೀವಿಬ್ಬರೇ ಇರ್ತೀರಿ, ನಮ್ಗೆ ಹಂಗೆ ತ್ರಾಸು ಹಂಗೇನೂ ಬಿಲ್ಲ. ನಮ್ಮ ಊರಾಗ ಮಂದಿ ರಗಡ್ ಮಂದಿ ಇದ್ದಾರೆ. ನಮ್ಮನ್ನ ತಂದೆ ತಾಯಿಗತ್ತೆ ನೋಡ್ಕೊಳ್ಳೋರು ಭಾಳ ಮಂದಿ ಇದ್ದಾರೆ. ಅಷ್ಟು ಮಂದಿ ನಚ್ಕೊಂಡಿವಿ ನಾವು ಅಲ್ಲಿ ಬರೋದು ಮಾತೇ ಇಲ್ಲ ನೋಡುವ. ಅಯ್ಯೋ, ನಿಮ್ಗೆ ಯಾವ ರೀತಿ ಹೇಳಬೇಕು ನಂಗೆ ಅರ್ಥನೇ ಆಗ್ತಿಲ್ಲ ಅತ್ತೆ. ನಂದ ನಾ ಆಡ್ತೀನಿ, ನಿಂದ ನೀ ಆಡ್ತಿಲ್ಲ ಪ್ರಿಯ. ನಾ ಆಡ್ತಾಗೋಲ್ದನು ಅಂದ್ರೆ ಅರ್ಥ ಆಗ್ತದ ನೀ ಹೇಳಿದ್ದು, ಆದ್ರೆ ನಮ್ಗೆ ಇಷ್ಟ ಇಲ್ಲವಾ ಅಲ್ಲಿ ಬರೋದು. ಇವ್ರಿಗೆ ಹೇಳಿದೆ ನಾನು, ಈ ಥರ ಹಿಂಗಾಗುತ್ತೆ ರೀ, ಹಿಂಗೆ ಮಾಡೋಣ ಅಂತ. ಆಯಿತು, ಅಮ್ಮ ಅಪ್ಪನ ಕೇಳ್ತೀನಿ ಅಂತ ಹೇಳಿದ್ರು ಅವರು. ಅದಕ್ಕೆ ನೀವು ಮಾವನ ಒಂದು ಮಾತು ಕೇಳಿ ಅಂತ. ನಿಮ್ಮ ಮಾವನ ಕೇಳಿದ್ರು ಅಷ್ಟೇ, ಯಾರನ್ನ ಕೇಳಿದ್ರು ಅಷ್ಟೇ, ಅವ್ರಿಗೂ ಇಷ್ಟ ಇಲ್ಲ ಬರ್ಲಿಕ್ಕೆ. ಅವನಿಗೆ ಹೇಳಿದ್ರೆ ಅಪ್ಪ ಅಮ್ಮನ ಕೇಳ್ತೀನಿ ಅಂದನ. ಮತ್ತು 3 ಮಂದಿ ಕೂಡ್ಸ್ಕೊಂಡು ಹೇಳಿರಿ, ನಾವು ತಲೆ ತುಂಬಿರಿ. ಅದಕ್ಕೆ ಏನು ಹೇಳ್ಬೇಕು ಅಂತ ಗೊತ್ತಾಗಿಲ್ಲ ಅವನಿಗೆ. ಅಪ್ಪ ಅಮ್ಮನ ಕೇಳ್ತೀನಿ ಅಂದನ. ಕೇಳ ನೋಡಮ್ಮ ಅವನಿಗೆ ಏನು ಆಸ್ತಿ ಮಾರ್ಕೊಂಡ್ ಬರ್ರಿ ಅಂತ ಅನ್ಲಿ, ಒಂದೇ ಮಾತವ ನೋಡು. ಮತ್ತೆ ಅವಂದಿರ್ತದ. ಮಾವನ ಹತ್ರ ಕೊಡಿ, ಇದ್ರೆ ಮಾತಾಡ್ತೀನಿ. ಮಾವನ್ ಕೇಳೋದೇನಿರ್ತದ ಪ್ರಿಯ? ಆಯ್ತು ಮಾತಾಡಿ, ಇಲ್ಲೇ ಇದ್ದಾರೆ ನೋಡು ಅವರು. ಎಲ್ಲ ಕೇಳಿಸ್ಕೊಳಿಕತ್ತಾರೆ ಇಷ್ಟೊತ್ತನ ಕೂತು. ಮಾತಾಡ, ಅವ್ರು ಏನಂತಾರ ನೋಡು. ತಗೋರಿ, ಪ್ರಿಯ ಮಾತಾಡ್ತಾರ ಅಂತ ನೋಡು. ಇಲ್ಲಿ ಇದೆಲ್ಲ ಆಸ್ತಿ ಮಾರ್ಕೊಂಡು ಅಲ್ಲಿ ಬಂದು ಸೆಟ್ಲಾರ ಅಂತ ಹೇಳಿಕತ್ತಾರ ಅವರು. ಹಲೋ ಮಾವ, ಚೆನ್ನಾಗಿದ್ದೀರಾ? ಏನವ, ಆರಾಮಿದ್ದೀನವ.
ಏನ್ ಸಮಾಚಾರ? ಅದೇ ಮಾವ, ಇಲ್ಲಿ ಮನೆ ತಗೊಳ್ಳೋಣ ಅಂತ, ಅಲ್ಲಿ ಒಂದ್ ಸ್ವಲ್ಪ ಆಸ್ತಿ ಮಾರ್ಬಿಟ್ಟು ಇಲ್ಲಿ ಮನೆ ತಗೊಂಡು ನೀವು ಇಲ್ಲೇ ಬನ್ನಿ ಅಂತ ಹೇಳ್ತಿದ್ದೀನಿ. ಅದಕ್ಕೆ ಅತ್ತೆ ಅಷ್ಟು ಕೋಪ ಮಾಡ್ಕೊಂಡಿದ್ದಾರೆ. ನೀವೇನಂತೀರಾ? ಆಸ್ತಿ ಮಾರ್ಕೊಂಡು ಬಂದ್ಬಿಡ್ರಿ ಅಂತೀರಿ? ಆಯ್ತು ಬಿಡವ, ಭಾರಿ ಪ್ಲಾನ್ ಹಾಕಿರಿ, ಚಲೋ ಪ್ಲಾನ್ ಆದ್ ಬಿಡು. ಬರ್ತೀವಿ ತಗೋ, ಆಸ್ತಿ ಮಾರ್ಕೊಂಡು. ಮಗನ ನೌಕರಿ ಅದ, ಈಗ ಅನ್ಕತ್ತ ಮಗ ನೌಕರಿ ಮಾಡ್ತಾನ, ಮುಂದೆ ಮೊಮ್ಮಗನ ಕೈಯಾಗ ಚಿಪ್ ಕೊಟ್ಬಿಟ್ರಾಯ್ತು. ನಾನು ಅನ್ಕೊಂಡಿದ್ದೀನಿ ಮಾವ, ನೀವು ಒಂದ್ ಒಳ್ಳೆ ನಿರ್ಧಾರ ತಗೋತೀರಿ ಅಂತ. ಒಳ್ಳೆ ನಿರ್ಧಾರನೇ ತಗೋತೀನಿ. ಅಂದಹಾಗೆ ಅದೇನೋ ಚಿಪ್ಪು ಅಂದ್ರಿಲ್ಲ, ಏನು ಮಾವ? ಚಿಪ್ ಅಂದೆ? ಏನಿಲ್ಲ, ನನಗೆ ಪಿತ್ತ ನೆತ್ತಿಗೆ ಎರಕತ್ತದ ಅಂತ ಹೇಳಿನಿ. ಅತ್ತಿ ಕೈಯಾಗ ಕೊಡ್ತೀನಿ ನೋಡ, ಮಾತಾಡು. ನಾನು ಕೂತು ವಿಚಾರ ಮಾಡ್ತೀನಿ ತಗೋರು. ಆಸ್ತಿ ಅಷ್ಟು ಮಾರ್ಕೊಂಬರಮ ಬೇಡ ಅಂತೇಳಿ ಮಾರ್ಕೊಂಡ್ ಬಂದ್ಬಿಡ್ತೀವಿ ಅಂತ ನಿಮ್ಮ ಅತ್ತಿ ಮಾತಾಡ್ತಾಳ ನೋಡು. ಆಸ್ತಿ ಮಾರ್ಕೊಂಬರ್ಬೇಕಂತ, ಆಸ್ತಿ ಎಲ್ಲ. ಎಂತದಪ್ಪ, ನಂತನೇ ಯಾಕೆ ತರ್ತೀವ ಮರ? ನನಗೆ ಮೊದಲೇ ಪಿತ್ತ ನೆತ್ತಿಗೆ ಏರ್ಬಿಡ್ತದ ನೋಡು, ಆಸ್ತಿ ಮಾರ ಅಂತ ಯಾರು ಹೇಳನೇ. ಆ ಮಗನಿಗೆ ನೌಕರಿ ಬಿಟ್ಟು ಬಾ ಅಂತೇಳು, ತ್ರಾಸ ಆತಿತ್ತಂದ್ರ, ಊಟದ ತ್ರಾಸ ಆತಿತ್ತಂದ್ರ ನೌಕರಿ ಬಿಟ್ಟು ಬಾ ಅಂದ್ಬಿಡು ಅಂತೇಳು. ಇಲ್ಲೇ ರಘು ಇಡೋದು, ಆಸ್ತಿ ಮಾಡ್ಕೊಂಡು ಹೋಗಲಕ್ಕ. ನಮಗೇನು ಬೇಕಾಗಿಲ್ಲ ನೌಕರಿದು, ತಿಳಿಸಿ ಹೇಳಿ ನೋಡಕ್ಕೀಗೆ. ಪ್ರಿಯಾ, ಇವು ಆಗುವಲ್ಲ ಹೋಗುವಲ್ಲ, ನೀನ್ ತಲೆಯರ ಸುದ್ದದ ಇಲ್ಲ. ನೀನು ಹೆಂಗ ಮಾತಾಡ್ತೀನಿ ನೀನು? ಅಲ್ಲ, ಇಷ್ಟು ಬಂಗಾರದಂತ ಹೊಲ ಅದ, ದೊಡ್ಡ ಮನಿ ಬಿಟ್ಟು ಊರಾಗ ಎಷ್ಟು ಮರ್ಯಾದೆ ಅದ ನೋಡಿ ಇಲ್ಲ ನಮಗ? ಅಂತ ದೊಡ್ಡ ಮನಿತನ ಅಂತ ಮಂದಿ ಅದ್ರ, ಅದನ್ನ ಕೀರಿ ಬಡ್ಕೊಂಡು ಬಂದು ಅಲ್ಲಿ ಇರುವಂತಿಯಲ್ಲ. ನಿನಗೆ ಹೆಂಗ ಹೇಳಕ್ಕಾರ ಮನಸ್ಸು ಹೆಂಗ್ ಬರ್ತದ ಅಂತ? ಅಲ್ಲಿ ಬಂದು BP ಶುಗರು ಮಾಡ್ಕೊಂಡು ಬರೀ ದವಾಖಾನೆ ತಿರುಗಾಡನೇಕೆನ, ಹಾಳು ಮುಳು ಪಿಜ್ಜಾ ಬರ್ಗರ್ ಬನ್ನ ಇಂಥವೆಲ್ಲ ತಿನ್ಕೊಂಡು ನಾವಿಲ್ಲಿ ಆರಾಮಿದ್ದೀವಿ ತಾಯಿ. ಬಕ್ರಿ ಪಲ್ಯ ಮಾಡ್ಕೊಂಡು ನನ್ನ ಕೈಲಿ ಆಗ್ಲಿಲ್ಲ ಅಂದ್ರೆ ಊರನವ್ರು ಯಾರ ಕೈಲಾರ ಮಾಡ್ಕೊಂಡು ತಿಂತೀನಿ. ಆದ್ರೆ ನೀವು ಇಲ್ಲಿ ಬರೋದು ಬೇಡ, ನಾವು ಅಲ್ಲಿ ಬರೋದು ಬೇಡ. ನೀವು ಬಂದು ಅದೇ ಹೇಳಿದ್ನಲ್ಲ ಆಗಡೆ, ವಾರ ಬಂದು ನೋಡ್ಕೊಂಡು ಹೋಗ್ತಿದ್ರ ಹೋಗ್ರಿ, ಇಲ್ಲಾಂದ್ರೆ ಅದು ಆಗ್ಲಿಲ್ಲ ಅಂದ್ರೆ ಬಿಟ್ಟು ಬಿಡ್ರಿ. ನಿಮ್ಮ ಮಾವನ್ ಕೇಳಿದ್ರೆ ಅವ್ರು ಏನಂತಾರ, ಮಗನ ನೌಕರಿ ಬಿಟ್ಟು ಬಾ ಅಂತ ಹೇಳ್ತಾರ. ಅದು ಚಲೋನು? ನಾನೇ ಇನ್ನ ಚಲೋ ನಿನ್ನ ಜೊತೆ ಇಷ್ಟು ತನ ಮಾತಾಡೀನಿ. ನಿಮ್ಮ ಮಾವನ್ ತನ ಹೋದ್ರೆ ಅವ್ರ ಆಸ್ತಿ ಮಾರೋದು ಅಂತಂದ್ರೆ ಭಾಳ ಸಿಟ್ಟು ಬರ್ತದೆ ಪ್ರಿಯಾ. ಅಂತವೆಲ್ಲ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡಿ ಇನ್ನೊಂದ್ಸಲ. ಇದೇ ಲಾಸ್ಟ್ ನೋಡು. ನಿಮ್ಮ ಅಪ್ಪ ಹೋಗ ಕರೆಕ್ಟಾಗಿ ತಿಳಿಸಿ ಹೇಳಿಬಿಡು, ಅವ್ರ ಆಸ್ತಿ ಪಾಸ್ತಿ ಮಾರ್ಕೊಂಡು ಬರೋ ಮಂದಿ ಅಲ್ಲ, ಅವ್ರಿಗೆ ಅಂಥವೆಲ್ಲ ಹೇಳಬೇಡ ಅಂತೇಳಿ. ಏನು ಹೇಳ್ತೀನಿ ಪ್ರಿಯಾ, ತಿಳಿತಿಲ್ಲ? ಅದು ಹಾಗಲ್ಲ ಅತ್ತೆಯ. ಹಂಗೂ ಇಲ್ಲ ಹಿಂಗೂ ಇಲ್ಲ ನೋಡು ಪ್ರಿಯಾ. ನಾವು ಹೇಳಲಿಕ್ಕತ್ತೀವಲ್ಲ ಈಗ, ಅದೇ ಫೈನಲ್ ನೋಡು. ನೀನು ಹುಚ್ಚುಚ್ಚಾಕಾರ ಏನ್ರ ತಲೆಗೆ ಹಾಕೊಂಡು ವಿಚಾರ ಮಾಡಿ ಹಂಗ ಹಿಂಗ ಮಾಡ್ಬೇಡೇನು? ಮಂದಿಗೆ ಹೇಳ್ದಂಗೆ ನಾವು ಅಲ್ಲಿವ ತಾಯಿ. ನಾವು ಮೊದಲಿಂದ ಆಸ್ತಿ ಮೇಲೇ ಭಾಳ ಪ್ರೀತಿ ನಮಗೆ. ಈಗಿನವರು ಹೊಲ ಮಾರ್ಕೊಂಡು ಹೋಗಿ ಸಿಟಿ ಸೇರ್ತಿರ್ಬೋದು, ಆದ್ರೆ ನಮ್ಮ ಕೈಲಿ ಅದು ಆಗಂಗಿಲ್ಲ ನೋಡುವ. ನಾವು ಇಲ್ಲೇ ಇರೋದು, ಇಲ್ಲೇ ಆರಾಮಿದ್ದೀವಿ ನಾವು. ಅಲ್ಲ, ಈಗ ಯಾಕೆ ಬಂತಂತಕ್ಕೀಗ ಒಮ್ಮಿಂದೊಮ್ಮೆ ಆಸ್ತಿ ಮಾರ್ಕೊಂಡು ಬರ್ರಿ ಅನ್ನೋದು? ಯಾರು ಹೇಳ್ಯಾರಂತಿದನ? ಅವ್ರವ್ವ ಅಪ್ಪಂದು ನೀನು ಸೂಟಿ ಇತ್ತಲ್ಲ, ಕೂತ್ ಮಾತಾಡಾರಂತ ಅನ್ಸ್ಯಾದ್ರಿ ಅವ್ರಿಗೆ. ಇಕ್ಕಿ ಬರ್ತಾಳಲ್ಲ, ಬ್ಯಾಡ ಅಂದ್ರೂ ಹಳ್ಳಿಗೆ ಬರ್ತಾಳಲ್ಲ, ಅವ್ರಿಗೆ ಅದು ಇಷ್ಟ ಇಲ್ಲ. ಮೊದಲಿಂದ ಹಚ್ಚಿ ಕಲ್ಸ್ಯಾರ ಅವರು, ಬ್ಯಾಡ ಹೋಗ್ಬೇಡ ಅಂತ. ಈಕಿನೇ ಇಲ್ಲ, ನನಗೆ ಹಳ್ಳಿ ಇಷ್ಟ ಅಂತೇಳಿ ಬಂದಿರ್ತದ್ಲು. ಈಗ ಏನೇನೋ ತಲೆ ತುಂಬ್ಯಾರ ಕಾಣಿಸುತ್ತ, ಅದಕ್ಕೆ ಆಕಿಗೂ ಅಲ್ಲಿ ಇರ್ಬೇಕಂತ ಅನ್ಸ್ಯಾದ. ಅದ್ರಾಗ ಹೋಗಿ ಅವ್ರ ಫ್ರೆಂಡ್ಸ್ ಜೊತೆ ಅದು ಮಾತಾಡೋದು ಮಾಡ್ಯಾಳಲ್ಲ, ಈಗ ಚೇಂಜ್ ಆಗಾಳಲ್ಲಿ ಹೋಗಿಂದ. ಇಲ್ಲ, ಇವನಿಗೆ ನನ್ನ ಮಗನಿಗೆ ಹೇಳ್ಬೇಕು ಮೊದಲು ತಿಳಿಸಿ. ರಾಜೀನಾಮೆ ಕೊಟ್ಟು ಬಂದ್ಬಿಡು ಇಲ್ಲಿ. ಆಕೆ ಏನು ಇಲ್ಲಿರ್ತಾಳ ಏನು ಅಲ್ಲೇ ಇರ್ತಾಳ ನೋಡಮ್ಮ ಅಂತೇಳಿ. ಏನೋ ಮಾರೇ, ಇದು ನಮ್ಮ ಆಸ್ತಿಗೆ ಕೈ ಗಣ್ಣು ಹಾಕ್ಯಾರ ಇವರು. ಆಕಿ ತನ್ನ ರೀತಿ ವಿಚಾರ ಮಾಡ್ಯಾಳ್ರಿ ಪ್ರಿಯಾ. ಆಕೇನು ಕೆಟ್ಟಕ್ಕೆಲ್ಲ ಅಂದ್ರ ಅವ್ರಪ್ಪ ಅವ ಹೇಳನೇ ಹೌದಲ್ಲ, ಹಂಗೆ ಕರೆಕ್ಟು ಆಸ್ತಿ ಮಾರ್ಕೊಂಡು ಬಂದು ಇಲ್ಲೇ ಇರ್ಬೋದಲ್ಲ ಅತ್ತಿ ಮಾವನ ಜೊತೆ ನಾವು ಅಂತೇಳಿ ಹಂಗೆ ಮಾಡ್ಯಾಳಕಿ ಪ್ಲ್ಯಾನ್. ಅಷ್ಟು ಏನು ಮಾರಬೇಡ್ರಿ ಅತ್ತೆ, ಅರ್ಧ ಮಾರ್ರಿ ಅಷ್ಟೇ, ಲೀಜಿಗೆ ಕೊಟ್ಟು ಬರ್ರಿ ಎಲ್ಲ ತಿಳಿಸಿ ಹೇಳಿ ಬಿಡು. ಆದ್ರೆ ನಮಗೆ ಇದು ಆಗಂಗಿಲ್ಲಪ್ಪ. ಹೋಗಮಂತೀರ ನೀವು ಸಿಟಿಗೆ? ಹೋಗುಮಂತೀರೇನೋ ಅಂದ್ರೆ ನಿನಗೂ ಸಿಟಿ ಸೇರೋದು ಇಷ್ಟ ಆದಂಗೆ ಆಯ್ತು. ಒಂದಿಷ್ಟು ದಿನ ತಯಾರಾಗಿದ್ದೆಲ್ಲ ಸೊಸಿ ಹೇಳೋಣ ನೈಟಿ ಹಾಕೊಳ್ಳಿಕ್ಕಿ. ಅಲ್ಲಿ ಹೋಗಿ ಸಿಟಿಯಾಗಿದ್ದು ನೈಟಿ ಹಾಕೊಂಡು ಇದು ಮಾಡಿ ಬೇರೆ ರೀತಿ ಇರ್ಬೇಕನ್ನಕೇನ ಅಂಥವೆಲ್ಲ ನೀನು ಇಟ್ಕೊಬೇಡ ಮಾರಾಯ ತಲೆಯಾಗ. ನಾನು ಬರೋದು ಮಾತೇ ಇಲ್ಲ, ಆಸ್ತಿ ಮಾರೋದಂತ್ರನು ಸುತಾರಾಮ್ ಇಲ್ಲ ನೋಡಪ್ಪ. ಅಯ್ಯ, ನಾ ಏನು ಆಸ್ತಿ ಮಾರ್ಕೊಂಡು ಹೋಗಿ ಇದ್ದ ಬಿಟ್ಟಿವಿ ಅನ್ನೋರ್ ಜೊತೆ ಮಾತಾಡ್ತಿರಲ್ಲ. ನಾ ಯಾಕೆ ನೈಟಿ ಪೈಟಿ ಹಾಕೊಂಡು ಇದು ಮಾಡಲಿ? ನನಗೇನಿಲ್ಲ ಹಂಗ. ಪಾಪ ಕರ್ದಾಳಲ್ಲ ಅದಕ್ಕೆ ಹೇಳಿದೆ. ಆಕೆ ನಮ್ಮ ಒಳ್ಳೇದಕ್ಕೆ ಹೇಳ್ತಾ ಇಲ್ಲಿ, ಮತ್ತೆ ಇಲ್ಲಿರದ ಅಲ್ಲಿರ್ರಿ ಅಂತೇಳಿ. ನಿನ್ನ ಒಳ್ಳೇದಕ್ಕೆ ಹೇಳಿದ್ಲಂದ್ರ ನೀ ಅಲ್ಲಿ ಹೋಗಿರು, ನಾ ಇಲ್ಲಿರ್ತೀನಿ ಅಂತ. ಬರೀ ಇಂಥದ ಮಾತಾಡ್ದ್ರಾಗ ಬಂದ್ರಿ ನೋಡ್ರಿ. ನಾ ಏನು ಹೋಗಿರ್ತೀನಿ ನಿಮ್ಮನ್ನು ಬಿಟ್ಟು ಅಂದಿನ ಒಂದು ಮಾತು ಕೇಳಿನ ಅಷ್ಟೇ, ಹೋಗ್ತೀರೇನಂತೇಳಿ. ಅಂತ ಪರಿ ಇದು ಮಾಡ್ತಿರಲ್ಲ ಯಪ್ಪ. ನಿಮ್ಮ ಜೊತೆ ಏನಾರ ಮಾತಾಡ್ಲಿಕ್ಕೆ ಇದಾಗ್ತದ ನನಗಂತೂ. ಕೂತು ಮಾತಾಡೋದೇ ಇಲ್ಲ ಒಟ್ಟ. ಅಲ್ಲೋ, ಆಕಿನ ಮಾತು ಕೇಳಿ ನನಗೆ ಮೊದಲೇ ಅಷ್ಟು ತ್ರಾಸ ಆಗ್ಲಿಕ್ಕತ್ತದ. ಅಂತದ್ರಾಗ ಹೋಗಿ ಇರ್ತೀರೇನ್ರಿ ಅಂತ ಕೇಳಿದ್ರೆ ಏನಾಗ್ತದ ಮತ್ತೆ? ಆಯ್ತು ಬಿಡೋ ಮಾರಾಯ, ನೀವು ಆಸ್ತಿ ಮಾರೋದು ಬೇಡ, ಅಲ್ಲಿ ಹೋಗೋದು ಬೇಡ. ಸುಮ್ಮನೆ ನೀವು ಯಾಕೆ ಜಗಾಡೋದು ಆ ಕಡೆ? ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನೋಡಿದ್ರಿ, ಆಸ್ತಿ ಮಾರ್ಕೊಂಡು ಬಂದು ಬೆಂಗಳೂರ ಸೆಟ್ಲಾರಿ ಅಂತ ಹೇಳಿಕತ್ತಾರ್ರಿ. ನಿಮಗೇನು ಅನಿಸ್ತದ್ರಿ? ನಿಮ್ಮ ಅನಿಸಿಕೆ ಏನನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ. ಏನು ಮಾಡಮ್ ನಾವು ಅಂತ. ಹೊಸದಾಗಿ ಯಾರ್ಯಾರ ಚಾನಲ್ ನೋಡ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.